ಕಷ್ಟಪಟ್ಟು ಒಂದು ಸೈಟನ್ನಂತೂ ಕೊಂಡ್ಕೊಂಡಿದ್ದಾಯಿತು. ಇನ್ನು ಮನೆ ಕಟ್ಸೋದೊಂದೇ ಬಾಕಿ. ಲೇಬರ್ನ ಎಲ್ಲಿಂದ ಕರ್ಕೊಂಡು ಬರಬೇಕು, ಪಾಯದ ಕಲ್ಲುಗಳನ್ನು ಎಲ್ಲಿಂದ ತಂದು ಹಾಕಬೇಕು, ಮರಳನ್ನು ಯಾವ ಕಂಪನಿಯಿಂದ ತರಿಸಬೇಕು, ಸಿಮೆಂಟ್ ಅಂತೂ ಈಗ ಪೂರ್ತಿ ಕಲಬೆರಕೆ ಆಗಿ ಕೂತಿದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನುವಂತಹ ಗೊಂದಲದಲ್ಲಿ ನೀವಿದ್ದೀರಾ? ಮನೆ ಕಟ್ಸೋಕ್ಕೋಸ್ಕರ ಒದ್ದಾಡಿ ಆ ಕಂಪನಿ ಈ ಕಂಪನಿ ಅವ್ರ ಕೊಟೇಶನ್ನು ಇವ್ರ ಕೊಟೇಶನ್ ಅಂತ ಎಲ್ಲ ನೋಡಿ ತಲೆ ಕೆಟ್ಟು ಹೋಗಿದ್ಯಾ? ಖಂಡಿತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ನಿಮ್ಮ ಕೈಗೆಟಕುವ ದರದಲ್ಲಿ ಅತಿ ಗುಣಮಟ್ಟವನ್ನು ಹೊಂದಿರುವಂತಹ ಎಲ್ಲ ಉಪಕರಣಗಳನ್ನು ಉಪಯೋಗಿಸಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿ ನಿಮ್ಮ ಕೈಗೆ ಕೊಡ್ತಾರೆ. ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಬೇಕಾಗಿರುವಂತಹ ಸಕಲ ಸೌಲಭ್ಯವನ್ನು ಇದೊಂದೇ ಕಂಪನಿಯವರು ಒಂದೇ ರೂಫಿನ ಕೆಳಗಡೆ ನಿಮಗೆ ಒದಗಿಸ್ತಾ ಇದ್ದಾರೆ. ಆಶ್ಚರ್ಯ ಆಗ್ತಿದೆ ಅಲ್ವಾ? ಏನಪ್ಪ, ಪಾಯದಿಂದ ಹಿಡಿದು ಆರ್ಕಿಟೆಕ್ಟ್ ವಿಚಾರ ಆಗಿರಬಹುದು, ಫರ್ನಿಚರ್ ವಿಚಾರ ಆಗಬಹುದು, ಎಲ್ಲನೂ ನಮ್ಗೆ ಇದು ಮಾಡಿಕೊಡ್ತಾ ಇದ್ದಾರೆ. ಯಾರು ಕಂಪನಿ, ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ಕಂಪನಿಯವರು ಒಂದೇ ಸೂರಿನ ಅಡಿಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ಸಿದ್ಧ ಮಾಡಿಕೊಡ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋನಲ್ಲಿ 7ನೇ ತಾರೀಕು 9ನೇ ತಿಂಗಳು 2025 ಶುಭ ಪೌರ್ಣಮಿಯ ತಿಥಿಯ ಚಂದ್ರಗ್ರಹಣದ ಬಗ್ಗೆ, ರಕ್ತ ಚಂದ್ರಗ್ರಹಣದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಗ್ರಹಣಗಳು ಅಂತ ಹೇಳ್ತಾ ಇದ್ದ ಹಾಗೆಯೇ ಮನುಷ್ಯನಿಗೆ ಜೀವನದಲ್ಲಿ ಒಂದಿಷ್ಟು ಆಂದೋಲನಗಳು ಶುರುವಾಗತ್ತೆ. ಭಯ, ಬೇರೆ ರೀತಿಯಾಗಿರ್ತಕ್ಕಂತಹ ಆತಂಕಗಳು ಶುರುವಾಗ್ತಕ್ಕಂತಹ ಸಮಯ. ಆದ್ರೆ ಪ್ರಕೃತಿಯಲ್ಲಿ ನಡೆಯುವಂತಹ ಸಹಜವಾದ ಕ್ರಿಯೆ, ಶುಭವೋ ಅಶುಭವೋ, ನಮ್ಮನ್ನ, ಈ ಪ್ರಕೃತಿಯನ್ನ ಆ ಒಂದು ವಿಶೇಷ ಶಕ್ತಿ ನಿಗ್ರಹ ಮಾಡ್ತಾ ಇದೆ. ಅದು ಆ ನಿಗ್ರಹ ಮಾಡ್ತಕ್ಕಂತಹ ಶಕ್ತಿಯ ಆಟವನ್ನು ನಾವು ಸಹಿಸಿಕೊಳ್ಳಲೇಬೇಕು. ನೋಡಿ, ಇದು ವಿಶೇಷವಾಗಿ ಚಂದ್ರಗ್ರಹಣ. ಚಂದ್ರಗ್ರಹಣ ಅಂತ ಬಂದಾಗ ಸೂರ್ಯ ಮತ್ತು ಚಂದ್ರರು ಇಬ್ಬರು ಸರಿಯಾಗಿ 180 ಡಿಗ್ರಿ ಅಂತರದಲ್ಲಿ ನೇರ ಬಂದ ಸಂದರ್ಭಕ್ಕೆ ಪೌರ್ಣಮಿ ಉಂಟಾಗ್ತದೆ. ಆಗ ಆ ಪೌರ್ಣಮಿಯ ಕಾಲದಲ್ಲಿ ಚಂದ್ರಗ್ರಹಣ ಉಂಟಾಗುತ್ತೆ. ಆದ್ರೆ ಪ್ರತಿ ಪೌರ್ಣಮಿಯಲ್ಲೂ ಗ್ರಹಣಗಳು ಆಗಬೇಕಾಗಿಲ್ಲ. ಕಾರಣ, ಆ ಸೂರ್ಯ ಮತ್ತು ಚಂದ್ರರ ಮಧ್ಯಕ್ಕೆ ಭೂಮಿ ಅಡ್ಡ ಬಂದಿರೋದಿಲ್ಲ. ಯಾವಾಗ ಭೂಮಿ, ಸೂರ್ಯ, ಚಂದ್ರ ಒಂದೇ ಸರಳ ರೇಖೆಯಲ್ಲಿ, ಪೌರ್ಣಮಿಯಲ್ಲೂ ಸಹ ಭೂಮಿಯು ಸ್ವಲ್ಪ 5 ಡಿಗ್ರಿ ಮೇಲೆ ಅಥವಾ ಕೆಳಗೆ ಈ ರೀತಿಯಾಗಿರ್ತಕ್ಕಂತಹ ಸಂಚಾರದಲ್ಲಿರುತ್ತೆ. ಅಂದ್ರೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಇಲ್ಲಿ ಸೂರ್ಯನಿದ್ದು ಇಲ್ಲಿ ಚಂದ್ರನಿರ್ತಾನೆ. ಇದು ಪೌರ್ಣಮಿಯ ತಿಥಿ, 180 ಡಿಗ್ರಿ ಡಿಸ್ಟೆನ್ಸ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಭೂಮಿಯು ಸಹ ಮಧ್ಯದಲ್ಲೇ ಇರುತ್ತೆ, ಯಾಕಂದ್ರೆ ಭೂಮಿಯನ್ನೇ ಸುತ್ತಕೊಂಡೇ ಚಂದ್ರ ಇರ್ತಾನೆ. ಅವನಿಗೆ ಬೇರೆ ಕಕ್ಷೆ ಇಲ್ಲ, ಭೂಕಕ್ಷೆಯನ್ನೇ ಭೂಮಿಯ ಸುತ್ತುವ ಕಕ್ಷೆಯೇ ಅವನದ್ದು. ಆದ್ರೆ ಭೂಮಿಯು ಈ ಸೂರ್ಯ ಮತ್ತು ಚಂದ್ರನ ನಡುವಿನ ಆ ಅಂತರ ಏನಿದೆಯಲ್ಲ, ಮೇಲೆ ಅಥವಾ ಕೆಳಗೆ 5 ಡಿಗ್ರಿ ಮೇಲೆ ಅಥವಾ ಕೆಳಗಡೆ ಇರುತ್ತೆ. ಯಾವಾಗ ಈ 5 ಡಿಗ್ರಿಯ ಮೇಲೆ ಅಥವಾ ಕೆಳಗಡೆ ಇರೋದು ಸಮಾನಾಂತರ ರೇಖೆಗೆ ಬರುತ್ತೆ, ಆಗ ಚಂದ್ರಗ್ರಹಣ ಉಂಟಾಗ್ತದೆ. ಸೂರ್ಯನ ಕಿರಣವು ಭೂಮಿಯನ್ನ ಬಂದು ಭೂಮಿಯ ನೆರಳು ಸಂಪೂರ್ಣವಾಗಿ ಚಂದ್ರನನ್ನ ಆವರಿಸಿಕೊಳ್ತಕ್ಕಂತಹ ಪ್ರಕ್ರಿಯೆ ಇದು. ನಮಗೆ ಭಾರತ ದೇಶದಲ್ಲಿ ಈ ಬಾರಿ ಕಾಣಿಸ್ತಾ ಇರತಕ್ಕಂತಹ 2025 ಪ್ರಪ್ರಥಮ ಚಂದ್ರಗ್ರಹಣ. ಇದಕ್ಕೆ ಮುಂಚೆನೂ ಗ್ರಹಣಗಳಾಗಿದ್ದವು, ಆದ್ರೆ ಅದ್ಯಾವುದು ನಮ್ಮ ಭಾರತ ದೇಶದಲ್ಲಿ ಕಂಡಿರ್ಲಿಲ್ಲ, ನಮ್ಗೆ ಯಾವ್ದು ಆಚರಣೆಗಳಿರ್ಲಿಲ್ಲ. ಆದರೆ ಈ ಬಾರಿ ಇರತಕ್ಕಂತಹದ್ದು ನಮ್ಮ ದೇಶಕ್ಕೆ ಗೋಚರವಾಗ್ತದೆ. ನಮಗೂ ಸಹ ಕಾಣುತ್ತೆ, ಆದ್ರೆ ಆಕಾಶ ಅನುಕೂಲ ಮಾಡಿಕೊಡ್ಬೇಕಷ್ಟೆ. ಈ ಮೊದಲೇ ಈಗ ಮಳೆ ಕಾಲವಾಗಿರೋದ್ರಿಂದ ಈ ಮಳೆ ಮೋಡಗಳು ಮುಚ್ಕೊಂಡ್ರೆ ನೋಡಕ್ ಅವಕಾಶಗಳು ಸಿಕ್ಕೋದಿಲ್ಲ. ನಮ್ಮ ಬೆಂಗಳೂರಿನ ಮತ್ತು ಮೈಸೂರಿನ ಬಿಂಬದ ಆಧಾರದಲ್ಲಿ ನೋಡೋದಾಯ್ತು ಅಂದ್ರೆ, ಯಾವ ಸಮಯದಲ್ಲಿ ಚಂದ್ರಗ್ರಹಣ ನಡೆಯುತ್ತೆ ಅನ್ನೋದನ್ನ ನೋಡೋದಾಯ್ತು ಅಂದ್ರೆ, 7ನೇ ತಾರೀಕು 9ನೇ ತಿಂಗಳು 2025.
ಈ ಸಂದರ್ಭದ ಭಾನುವಾರ ಪೂರ್ವಭಾದ್ರ ನಕ್ಷತ್ರ 1ನೇ ಪಾದದಲ್ಲಿ ಶುರುವಾಗ್ತದೆ. ಗ್ರಹಣದ ಸ್ಪರ್ಶ ಕಾಲವು ರಾತ್ರಿ 9:56 ನಿಮೀಲನ ಕಾಲವು ರಾತ್ರಿ 11 ಗಂಟೆಗೆ, ಮಧ್ಯ ಕಾಲವು ರಾತ್ರಿ 11:42 ಉನ್ಮೀಲನ ಕಾಲವು ಮಧ್ಯ ರಾತ್ರಿ 12:23 ಮೋಕ್ಷ ಕಾಲವು ಮಧ್ಯರಾತ್ರಿ 1:27 ಅಂದ್ರೆ ಸರಿಸುಮಾರು ದೀರ್ಘಕಾಲದಲ್ಲಿ ನಡೆಯತಕ್ಕಂತಹದ್ದು ಈ ಒಂದು ವಿಶೇಷವಾದಂತಹ ನಮ್ಮ ಗ್ರಹಣದ ಕಾಲ. ನಮ್ಗೆ ಗೋಚರವಾಗುತ್ತೆ, ನಾವು ಗ್ರಹಣದ ಆಚರಣೆಯನ್ನು ಮಾಡಬೇಕು. ಈ ಗ್ರಹಣದ ಕಾಲದಲ್ಲಿ ನಿದ್ರೆಗಳನ್ನ ಮಾಡುವಂತಹದ್ದಾಗ್ಲಿ ಅಥವಾ ಊಟಗಳನ್ನ ಮಾಡುವಂತಹದ್ದಾಗ್ಲಿ ಮಾಡಕ್ ಹೋಗೋದು ಬೇಡ. ಕೆಲವರು ಅತಿಯಾದ ಬುದ್ಧಿವಂತರು, ನಾವು ಮನೇಲಿ ತುಪ್ಪ ಚೆಲ್ಬಿಡ್ಬೋದಾ, ನೀರ್ ಮಾತ್ರ ಚೆಲ್ಬೇಕಾ, ಆ ರೀತಿಯಾಗಿ ಏನೇನೋ ಪ್ರಶ್ನೆಗಳನ್ನು ಕೇಳ್ತಾರೆ. ಆದ್ರೆ ಅವ್ರಿಗೆಲ್ಲರಿಗೂ ಅರ್ಥವಾಗದ ವಿಶೇಷ ಏನು ಅಂತಂದ್ರೆ, ಪ್ರಕೃತಿಯನ್ನ ನಾವು ಮೊದಲು ತಿಳ್ಕೊಳ್ಬೇಕು, ಪ್ರಕೃತಿಯನ್ನ ನಾವು ಅರ್ಥಕೊಳ್ಬೇಕು. ಅಲ್ಲಿ ಯಾಕೆ ನಾವು ಮಾಡಿಟ್ಟಂತಹ ವಸ್ತುಗಳನ್ನ ಮಾತ್ರ ನಾವು ಉಪಯೋಗಿಸಬಾರ್ದು, ಯಾಕಂದ್ರೆ ಆಹಾರ ವಿಘಟಿಸುವಂತಹ ಹಂತದ ಆ ಪ್ರಕ್ರಿಯೆಯು ಅಲ್ಲಿ ನಿಂತು ಹೋಗಿ ಬೇರೆ ಬೇರೆ ರೀತಿಯಾದಂತಹ ಕೆಮಿಕಲ್ ರಿಯಾಕ್ಷನ್ಸ್ಗಳು ಆಗಬಹುದು ಅನ್ನುವಂತಹ ಒಂದು ಕಾರಣಕ್ಕೆ ನಾವೇನ್ ಮಾಡ್ತೀವಿ, ಬೇಯಿಸಿದ ಅನ್ನವನ್ನ ಅಥವಾ ಬೇಯಿಸಿದಂತಹ ಊಟ ಏನಾದ್ರೂ ಇತ್ತು ಅಂದ್ರೆ ಅದನ್ನು ಉಪಯೋಗಿಸಬೇಡಿ. ಅಥವಾ ಗ್ರಹಣ ಕಾಲಕ್ಕೆ ನಮ್ಮ ಪೂರ್ವಿಕರು ಏನ್ ಮಾಡ್ತಿದ್ರು, ಅಡುಗೆನೆ ಮಾಡ್ತಾ ಇರ್ಲಿಲ್ವಲ್ಲ, ಅವ್ರು ಇನ್ನೂ ಬುದ್ಧಿವಂತರಿದ್ರಲ್ಲ. ಆಗ ಗ್ರಹಣ ಕಾಲದಲ್ಲಿ ತಿನ್ನೋದು ನಿಷಿದ್ಧ. ಯಾಕಂದ್ರೆ ದಿಢೀರಂತ ವಾತಾವರಣದಲ್ಲಿ ಆಗೋದು ದೇಹ ಕನ್ಫ್ಯೂಷನ್ ಆಗುತ್ತೆ, ಮೆದುಳಿನ ಮೇಲೆ ಪ್ರಭಾವ ಬೀರುತ್ತೆ. ಅದರ ಹಿಂದೆ ತುಂಬಾ ಸೈಂಟಿಫಿಕ್ ಕಾಸ್ಗಳಿದಾವೆ, ಅದನ್ನ ನಾವು ತಿಳ್ಕೊಳ್ಬೇಕು. ತಿಳ್ಕೊಳ್ದೆ ಸುಮ್ನೆ ಏನೇನೋ ಮಾತಾಡೋದಕ್ಕೆ ಸಾಧ್ಯವಿಲ್ಲ. ಯಾರಿಗೆ ಯೋಗ್ಯತೆ ಇರಲ್ಲ ಅಧ್ಯಯನ ಮಾಡೋಕೆ, ಯಾರಿಗೆ ಯೋಗ್ಯತೆ ಇರಲ್ಲ ವಿಚಾರಗಳನ್ನ ಮಂಥನ ಮಾಡೋಕೆ, ಯಾರಿಗೆ ಯೋಗ್ಯತೆ ಇರಲ್ಲ ವಿಚಾರಗಳನ್ನ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಯಾರಿಗಿರೋದಿಲ್ವೋ ಅಂಥವ್ರು ಈ ರೀತಿಯಾದಂತಹ ಅನಾಚಾರಗಳನ್ನ ಸೃಷ್ಟಿಸ್ತಾ ಇರ್ತಾರೆ. ಅದಕ್ಕೆ ಅವರವರೇ ಉತ್ತರಗಳನ್ನು ಕೊಟ್ಕೊಂಡು ಹೋಗ್ಬೇಕು. ಗ್ರಹಣ ಅನ್ನುವಂಥದ್ದು ನೋಡಿ, ಗ್ರಹಣ ಇಷ್ಟು ಗಂಟೆಗೆ ಆಗತ್ತೆ ಅಂತ ಹೇಳೋದೇ ನಮ್ಮ ಪಂಚಾಂಗ. ಆದ್ರೆ ಪಂಚಾಂಗವನ್ನೇ ತಿರಸ್ಕಾರ ಮಾಡ್ತೀರಿ. ಪಂಚಾಂಗ ಹೇಳಿದ್ ಇದುವರೆಗೂ ಯಾವ್ದಕ್ ಒಂದೇ ಒಂದು ಅರೆಕ್ಷಣನು ವ್ಯತ್ಯಾಸವಾಗ್ಲಾರ್ದೆ ಗ್ರಹಣಗಳು ನಡೆದಿದ್ದಾವೆ. ಎಲ್ಲಿದೆ? ಲೆಕ್ಕಾಚಾರದಲ್ಲಿದೆ, ಗಣಿತ ಶಾಸ್ತ್ರದಲ್ಲಿದೆ. ಹಾಗಾಗಿ ಈ ಒಂದು ಚಂದ್ರಗ್ರಹಣದ ಸಂದರ್ಭದಲ್ಲಿ ಅಶಕ್ತರು, ಅಶಕ್ತರು, ರೋಗಿಗಳು, ಮಕ್ಕಳು, ಗರ್ಭಿಣಿ ಸ್ತ್ರೀಯರು ಇವ್ರುಗಳೆಲ್ಲ ಗ್ರಹಣ ಶುರುವಾಗುವ 4 ಗಂಟೆಯ ಮುಂಚಿತವಾಗಿ ನಿಮ್ಮ ಊಟಗಳನ್ನ ಮುಗಿಸ್ಕೊಳ್ಳಿ. ಅಂದ್ರೆ ಅರ್ಥಾತ್ ಸೂರ್ಯಾಸ್ತದ ಹೊತ್ತಿಗೆ ನಿಮ್ಮ ಊಟಗಳನ್ನೆಲ್ಲ ಮುಗಿಸ್ಕೊಂಡ್ಬಿಡಿ. ಅದಾದ್ಮೇಲೆ ಏನು ಮಾಡೋದಕ್ಕೆ ಹೋಗ್ಬೇಡಿ. ಸೊ ಗ್ರಹಣದ ಕಾಲದಲ್ಲಿ ಸ್ವಲ್ಪ ಹೊಟ್ಟೆಗಳನ್ನ ನೀವು ಶಾಂತವಾಗಿ ಇಟ್ಕೊಳ್ಳೋದು ಬಹಳ ಒಳ್ಳೇದು. ಇಲ್ಲಾಂದ್ರೆ ಎಲ್ರಿಗೂ ಆಗ್ಬೇಕಾಗಿಲ್ಲ, ಕೆಲವೊಬ್ರಿಗೆ ಏನಾಗತ್ತೆ ಅಚಾತುರ್ಯಗಳು ನಡೆಯುತ್ತವೆ. ಸೊ ಹಾಗಾಗಿ ಒಂದು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಆಚರಣೆ ಮಾಡಿ. ಇನ್ನು ಈ ಒಂದು ಸಂದರ್ಭದಲ್ಲಿ ಗ್ರಹಣ ಕಾಲದಲ್ಲಿ ಮಂತ್ರಗಳನ್ನ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಬಹಳ ಪುಣ್ಯಕಾಲ. ಹರಿಯುವ ನೀರಿನಲ್ಲಿ ನಿಂತುಕೊಂಡು ಮಂತ್ರ ಸಿದ್ಧಿಯನ್ನ ಮಾಡ್ಕೊಳ್ಬಹುದು. ನೋಡಿ, ಹಲವಾರು ಜನರು ಗುರುಗಳಿಗೋಸ್ಕರ ಹುಡುಕ್ತಿರ್ತೀರಿ. ಆದ್ರೆ ಈ ಸಮಯದಲ್ಲಿ, ಈ ಗ್ರಹಣ ಕಾಲದಲ್ಲಿ ನಿಮ್ಮ ಅರಿವೇ ನಿಮಗೆ ಗುರುವಾಗಿ ನಿಂತುಕೊಳ್ತಕ್ಕಂತಹ ಕಾಲ. ನಿಮ್ಮೆಲ್ಲರ ಜೀವನದ ಸಮಸ್ಯೆಗಳಿಗೆ ನೀವೇ ಪರಿಹಾರವನ್ನ ಕಂಡುಹಿಡ್ಕೊಳ್ಬಹುದು. ನೋಡಿ, ಇದು ತುಂಬಾ ಜನಕ್ಕೆ ಉಪಯೋಗಕ್ಕೆ ಬರ್ತಕ್ಕಂತಹ ವಿಚಾರ. ನಿಮ್ ಜೀವನವನ್ನೇ ನೀವು ಬದಲಾಯಿಸಿಕೊಳ್ಬಹುದು. ಈ ಒಂದು ಸಣ್ಣ ಮಂತ್ರವನ್ನ ನೀವು ಇಂದು ಸಿದ್ಧಿ ಮಾಡಿಕೊಂಡ್ರೆ, ಈ ವಿಶೇಷ ಚಂದ್ರಗ್ರಹಣದ ಸಂದರ್ಭದಲ್ಲಿ ನೀವು ಸಿದ್ಧಿ ಮಾಡಿಕೊಂಡ್ರೆ ನಿಮ್ ಬದುಕು ಖಂಡಿತ ಬದಲಾವಣೆಯ ಕಡೆಗೆ ಹೋಗ್ತದೆ. ನೋಡಿ, ಅಮ್ಮನವರ ಉಪಾಸನೆಗೆ, ಅಮ್ಮನವರ ಮಂತ್ರ ಸಿದ್ಧಿಗೆ ಬಹಳ ಬಹಳ ಉಪಯುಕ್ತವಾದಂತಹ ಈ ಸಂದರ್ಭ. ಅದು ಅಲ್ಲದೆ ಯಾರ್ ಬೇಕಾದ್ರೂ ಸಿದ್ಧಿ ಮಾಡಿಕೊಳ್ಳಬಹುದಾಗಿರ್ತಕ್ಕಂತಹ ಮಂತ್ರ ಅಂತ ಹೇಳಿದ್ರೆ ದುರ್ಗಾದೇವಿಯದ್ದು. ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ. ನಿಮ್ ಹತ್ರ ಯಾವ್ದಾದ್ರು ಹರಿಯೋ ನೀರಿತ್ತು ಅಂದ್ರೆ ಹೋಗಿ ಅದರಲ್ಲಿ ಹರಿಯೋ ನೀರಿನಲ್ಲಿ ಕುಳಿತಿದ್ದು ಒಂದ್ ಸ್ವಲ್ಪ ಆ ಗ್ರಹಣದ ಕಾಲದಲ್ಲಿ ಜಪವನ್ನ ಮಾಡ್ತಾ ಹೋಗಿ. ನಿಮಗೆ ಎಂತಹ ಅತ್ಯದ್ಭುತವಾದ ಶಕ್ತಿಯು ಸಿಗತ್ತೆ, ಎಂತಹ ಅತ್ಯದ್ಭುತವಾದಂತಹ ಏಳಿಗೆ ನಿಮ್ಮ ಬದುಕಿನಲ್ಲಿ ಆಗತ್ತೆ ಅನ್ನೋದನ್ನ ನೀವೇ ಗಮನಿಸ್ಕೊಳ್ಬಹುದು. ಸೊ ಹಾಗಾಗಿ ಒಳ್ಳೆ ರೀತಿಯಾದಂತಹ ಮಂತ್ರ ಸಿದ್ಧಿಗಳನ್ನ ಮಾಡ್ಕೊಳ್ಳೋ ಪರ್ವಕಾಲ. ನಿಮ್ಮ ಸಕಲ ಸಮಸ್ಯೆಗಳಿಗೂ ನೀವೇ ಪರಿಹಾರವನ್ನು ಕಂಡು ಹಿಡ್ಕೊಳ್ಬಹುದು. ದುರ್ಗಾದೇವಿಯ ಅಮ್ಮನವರ ಆಶೀರ್ವಾದವನ್ನು ಸಹ ಪಡ್ಕೊಳ್ಳಿ. ನೋಡಿ, ಯಾರು ಮಂತ್ರ ಉಪದೇಶ ಮಾಡ್ಕೊಡ್ಲಿಲ್ಲ ಅನ್ನೋದು ಬೇಡ. ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರೋ ಅವರಿಗೆ ಉಪದೇಶ ಆಗಿದೆ ಅಂತಲೇ ಅರ್ಥ. ಇನ್ನು ಸಿದ್ಧಿ ಸಾಧನೆಗೆ ನೀವು ಹೊರಡಬಹುದು. ಒಳ್ಳೇದಾಗ್ಲಿ. ಇನ್ನು ಗ್ರಹಣದ ವಿಚಾರಗಳು ಅಂತ ಬಂದಾಗ ಪ್ರಕೃತಿಯ ಬಗ್ಗೆ ನಾವು ಯೋಚನೆ ಮಾಡ್ಲೇಬೇಕಾಗತ್ತೆ. ಇದು ಭೂತತ್ವ ರಾಶಿನಲ್ಲಿ ಆಗ್ತಾ ಇರತಕ್ಕಂಥದ್ದು. ಕುಂಭರಾಶಿಯಲ್ಲಿ ರಾಹು
ಯುಕ್ತ ಚಂದ್ರಗ್ರಹಣ ಆಗಿರೋದ್ರಿಂದ ಸ್ವಲ್ಪ ಭೂಭಾಗಗಳಲ್ಲಿ ಕೆಲವೊಂದ್ ಕಡೆ ಲ್ಯಾಂಡ್ ಸ್ಲೈಡ್ಗಳಾಗ್ತಕ್ಕಂಥದ್ದಾಗಬಹುದು, ಹಲವು ಭಾಗಗಳಲ್ಲಿ ಒಂದಿಷ್ಟು ಭೂಕಂಪನದ ಅನುಭವಗಳು ಉಂಟಾಗ್ತಕ್ಕಂಥದ್ದು. ಅದರಲ್ಲೂ ಇದು ಒಂದು ಪಶ್ಚಿಮದ ದೇಶಗಳಲ್ಲಿ ಈ ರೀತಿಯಾಗಿ, ಯಾಕಂದ್ರೆ ಪಶ್ಚಿಮದ ರಾಶಿ ಆಗಿರೋದ್ರಿಂದ ಕುಂಭರಾಶಿ ಪಶ್ಚಿಮದ ರಾಶಿ ಆಗಿರೋದ್ರಿಂದ ಪಶ್ಚಿಮದ ದೇಶಗಳಲ್ಲಿ ಅವಘಡಗಳು ಉಂಟಾಗ್ತಕ್ಕಂಥದ್ದು, ಈ ರೀತಿಯ ಸಮಸ್ಯೆಗಳು ಆಗತ್ತೆ, ಕಾಡ್ಗಿಚ್ಚುಗಳು ಉಂಟಾಗ್ತಕ್ಕಂಥದ್ದು ಬರ್ತವೆ. ಸ್ವಲ್ಪ ಜಾಗ್ರತೆಯಾಗಿ ಇರ್ತಕ್ಕಂಥದ್ದು ಉತ್ತಮ. ನೋಡಿ, ಸಾಮಾನ್ಯವಾಗಿ ಸ್ವಾಭಾವಿಕವಾಗಿ ಕಾಡ್ಗಿಚ್ಚು ಉತ್ಪತ್ತಿ ಆದ್ರೆ ಅದು ಒಂದ್ ರೀತಿ, ಆದ್ರೆ ಮನುಷ್ಯನ ಹುಚ್ಚಿನಿಂದ ಆಗ್ತಿರುವಂತಹ ಕಿಚ್ಚಿಗೆ ಎಲ್ಲೂ ಪರಿಹಾರವಿಲ್ಲ. ಮನುಷ್ಯ ನಿನ್ನ ಬುದ್ಧಿಯನ್ನ ಮನಸ್ಸನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಒಳ್ಳೇದಾಗ್ಲಿ, ಮನುಷ್ಯ ಕೆಟ್ಟ ಬುದ್ಧಿ ಬಿಡ್ತಾ ಹೋಗ್ಲಿ, ಒಳ್ಳೇದಾಗ್ಲಿ. ಇನ್ನು ಗ್ರಹಣ ಅಂತ ಬರ್ತಾ ಇದ್ದ ಹಾಗೆಯೇ ಎಲ್ರಿಗೂ ನಮ್ ರಾಶಿಗೇನ್ ಫಲ, ನಮ್ ರಾಶಿಗೇನ್ ಫಲ ಅನ್ನುವಂಥದ್ದಿದ್ದೇ ಇದೆ. ಈ ಒಂದು ವಿಡಿಯೋನಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ, ಇನ್ಮೇಲೆ ಬೇರೆಯವರ ಮೇಲೆ ನೀವು ಡಿಪೆಂಡ್ ಆಗೋದೇ ಬೇಡ. ಗ್ರಹಣ ಬರ್ತಿದೆ ಅಂದ್ರೆ ನಿಮ್ಗೆ ಒಳ್ಳೇದಿದ್ಯಾ ಕೆಟ್ಟದಿದ್ಯಾ ಅಂತ ತಿಳ್ಕೊಳ್ಳೋದಕ್ಕೆ ಸರಳವಾದ ಸೂತ್ರವನ್ನ ಹೇಳ್ಕೊಡ್ತೀವಿ. ಏನಂದ್ರೆ, ನಿಮ್ಮ ಜನ್ಮ ರಾಶಿಯಿಂದ ಎಣಿಸಿ ಗ್ರಹಣ ನಡೀತಿರುವಂತಹ ರಾಶಿಯು, ಉದಾಹರಣೆಗೆ ಈಗ ಕುಂಭ ರಾಶಿನಲ್ಲಿ ಗ್ರಹಣವಿದೆ, ನಿಮ್ದು ಮೇಷರಾಶಿ ಅಂತಂದ್ರೆ 11ನೇ ರಾಶಿ ಆಗತ್ತೆ. ಸೊ ಆ ರೀತಿ ಗ್ರಹಣ ನಡೀತಿರ್ತಕ್ಕಂತಹ ರಾಶಿಯು ನಿಮ್ಮ ಜನ್ಮ ರಾಶಿಯಿಂದ ಎಣಿಸಿದರೆ 3ನೇ ರಾಶಿಯಾಗಿದ್ದರೆ, 6ನೇ ರಾಶಿಯಾಗಿದ್ದರೆ, 10, 11ನೇ ರಾಶಿಯಾಗಿದ್ದರೆ ಅತ್ಯಂತ ಶುಭ ಫಲ. ಬರ್ದಿಟ್ಕೊಂಡ್ಬಿಡಿ. ಅದೇ ರೀತಿಯಾಗಿ ನಿಮ್ಮ ಜನ್ಮ ರಾಶಿಯಿಂದ ಎಣಿಸಿದರೆ ಗ್ರಹಣ ನಡೀತಿರ್ತಕ್ಕಂತಹ ರಾಶಿಯು 1, 4, 8, 12 ರಾಶಿಗಳಾಗಿದ್ದರೆ, ಅಂದ್ರೆ 1ನೇ ರಾಶಿ, 4ನೇ ರಾಶಿ, 8ನೇ ರಾಶಿ, 12ನೇ ರಾಶಿ ಆಗಿದ್ದರೆ ಅಶುಭದ ಫಲ. ಇನ್ನು 3ನೇ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಗ್ರಹಣ ನಡೀತಿರ್ತಕ್ಕಂತಹ ರಾಶಿಯಿಂದ, ನಿಮ್ಮ ರಾಶಿಯಿಂದ ಎಣಿಸಿದರೆ ಗ್ರಹಣ ನಡೀತಿರ್ತಕ್ಕಂತಹ ರಾಶಿಯು 2, 5, 7, 9, 2, 5, 7, 9 ಆಗಿದ್ದರೆ ಮಿಶ್ರ ಫಲ. ಇದನ್ನ ಯಾರ ಹತ್ರನೂ ಕೇಳೋ ಅವಶ್ಯಕತೆ ಇಲ್ಲ, ಎಲ್ಲೂ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಗ್ರಹಣ ಬಂತ, ಓ ನಂದಿಷ್ಟನೇ ರಾಶಿ, ಸೊ ನನಗೆ ಒಳ್ಳೇದಿದೆ ಅಥವಾ ಕೆಟ್ಟದ್ದಿದೆ. ಈ ಒಂದು ಯಾರು ಅಶುಭ ಫಲಗಳಿದೆ ಅವ್ರು ಮಾತ್ರ ಶಾಂತಿಯನ್ನ ನಿರ್ವಹಿಸಿದ್ರೆ ಸಾಕು. ಚಂದ್ರ, ರಾಹು, ಕೇತು ಶಾಂತಿಯನ್ನ ಅನ್ವಯಿಸಿದ್ರೆ ಸಾಕಾಗುತ್ತೆ. ಮಿಕ್ಕಿದವ್ರಿಗೇನ ಅಂತಹ ಕಿಡುಕುಗಳೇನಿಲ್ಲ. ಹಾಗಾದ್ರೆ ಶುಭ ಫಲಗಳು ಯಾವ್ಯಾವ ರಾಶಿಗಿದೆ ಅಂತ ಗಮನಿಸೋದಾಯ್ತು ಅಂತ ಹೇಳಿದ್ರೆ, ನಿಮ್ಮ ಒಂದು ಜನ್ಮರಾಶಿಯಿಂದ ಎಣಿಸಿದಾಗ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಆಗ್ಲೇ ಹೇಳಿದಾಗ 11ನೇ ರಾಶಿ ಆಗುತ್ತೆ. ಬಹಳಷ್ಟು ಲಾಭಗಳು ನಿಮ್ಮ ಒಂದು ಜೀವನದಲ್ಲಿ ಬರೋದಿದೆ. ಒಳ್ಳೆ ರೀತಿಯಾದಂತಹ ಏಳಿಗೆಗಳು ಈ ಚಂದ್ರಗ್ರಹಣದಿಂದ ನಿಮ್ಗೆಲ್ಲ ಸಹ ಅನುಕೂಲವಾಗ್ತಕ್ಕಂತಹ ಸ್ಥಿತಿಗತಿಗಳಿದ್ದಾವೆ. ಹಣಕಾಸಿನ ಒಳಹರಿವೆಲ್ಲ ತುಂಬಾನೇ ಚೆನ್ನಾಗಾಗತ್ತೆ. ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಬದುಕು ಒಂದಿಷ್ಟು ಸುಗಮವಾಗಿ ಸಾಗತ್ತೆ, ಒಳ್ಳೆ ರೀತಿಯ ಕಡೆಗೆ ಹೋಗುತ್ತೆ. ಆದ್ರೆ ಒಂದ್ ಸ್ವಲ್ಪ ದುರ್ಗಾದೇವಿಯ ಪೂಜೆಯನ್ನ ಮಾಡೋದು ಮರೆಕ್ ಹೋಗೋದು ಬೇಡ. ದುರ್ಗಾದೇವಿ ಪೂಜೆ, ದುರ್ಗಾದೇವಿ ಆರಾಧನೆಯಿಂದ ಬಹಳಷ್ಟು ಅನುಕೂಲವಾಗ್ತದೆ. ಇನ್ನು 2ನೇದಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಿಂದ 10ನೇ ರಾಶಿಯಲ್ಲಿ ಒಂದು ಗ್ರಹಣವಾಗ್ತಾ ಇದೆ. ಇದು ಕರ್ಮಸ್ಥಾನವೂ ಸಹ ಹೌದು. ಆ ಕರ್ಮಾಧಿಪತಿಯು ನಿಮ್ಗೆ ಏಕಾದಶ ಸ್ಥಾನದಲ್ಲಿದ್ದಾನೆ. ಒಳ್ಳೆ ಶುಭ ಸುದ್ದಿಗಳನ್ನು ಕೇಳ್ತೀರಿ. ಒಂದು ಉದ್ಯೋಗದ ಕ್ಷೇತ್ರದಲ್ಲಿ, ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ತುಂಬಾ ದಿವಸಗಳಿಂದ ಏನಾದ್ರೂ ಕೆಲಸಗಳನ್ನ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಗೆ ದಿಢೀರ್ ಅಂತ ಪ್ರಮೋಷನ್ ಬರೋದು, ಇನ್ಕ್ರಿಮೆಂಟ್ಗಳು ಬರ್ತಕ್ಕಂಥದ್ದು, ಬೇರೆ ಊರಿಗೆ, ಬೇರೆ ದೇಶಗಳಿಗೆ ಹೋಗಿ ಕೆಲಸ ಮಾಡ್ತಕ್ಕಂತಹ ಅನುಕೂಲ, ಬಹಳ ನೆಮ್ಮದಿ ಸಿಗ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಇರುತ್ತೆ. ಜೊತೆ ಕುಟುಂಬ ಸ್ಥಾನದಲ್ಲಿ ಹಲವಾರು ರೀತಿಯಾದಂತಹ ತಾಪತ್ರೆಗಳೆಲ್ಲ ಕಡಿಮೆ ಆಗುತ್ತೆ. ಒಳ್ಳೆ ಬೆಳವಣಿಗೆ ವೃಷಭ ರಾಶಿಯವರಿಗಿದೆ. ಇನ್ನು ಮಿಥುನ ರಾಶಿಯವರಿಗೆ ಅಂತ ನೋಡಿದಾಗ, ಮಿಥುನ ರಾಶಿಯವರಿಗೆ 9ನೇ ರಾಶಿ ಆಗತ್ತೆ. 9ನೇ ರಾಶಿ ಅಂತ ಹೇಳಿದ್ರೆ ನಾವು ಆಗ್ಲೇ ಹೇಳಿದ ಹಾಗೆ ಮಿಶ್ರ ಫಲ. ಮಿಶ್ರ ಫಲ ಮಿಥುನ ರಾಶಿಯವರಿಗಿರೋದ್ರಿಂದ ಒಂದಷ್ಟು ಒಳ್ಳೆಯದ್ದು ಇದೆ, ಒಂದಷ್ಟು ಕೆಟ್ಟದ್ದು ಸಹ ಇದೆ. ಏನ್ ಒಳ್ಳೇದಿದ್ಯಪ್ಪ ಅಂತ ಹೇಳಿದ್ರೆ, ನಿಮ್ಮ ಬದುಕಿನಲ್ಲಿ ತುಂಬಾ ವರ್ಷಗಳಿಂದ ಬ್ಯಾಲೆನ್ಸ್ ಉಳಿದಂತಹ ಅನೇಕ ಕೆಲಸಗಳು ಅಥವಾ ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಬಹುದು ಈ ಒಂದು ಗ್ರಹಣದ ಶುಭ ಸಂದರ್ಭದಲ್ಲಿ. ಇದು 1 ತಿಂಗಳವರೆಗೂ ಇರುತ್ತೆ. 25 ದಿನದಿಂದ 30 ದಿನದವರೆಗೂ ಈ ಗ್ರಹಣದ ಪ್ರಭಾವ ಇರುತ್ತೆ. ಸೊ ಈ ಒಂದು ತಿಂಗಳಲ್ಲಿ ನಿಮ್ಮ ಕನಸು, ಹಳೆಯ ಕನಸುಗಳು ನನಸಾಗ್ತಕ್ಕಂಥದ್ದು, ಸಾಕಾರವಾಗ್ತಕ್ಕಂಥದ್ದು ಆಗತ್ತೆ. ಒಂದು ವಿಚಾರ. ಇನ್ನೊಂದು ಮಿಶ್ರ ಫಲದಲ್ಲಿ ಒಂದು ಕೆಟ್ಟದ್ದು ಒಂದು ನಡಿಬೇಕಲ್ಲ, ಆರೋಗ್ಯನ ಒಂದ್ ಸ್ವಲ್ಪ ಕಾಪಾಡ್ಕೊಳ್ಳಿ. ಮಾನಸಿಕ ಆರೋಗ್ಯ, ಚಾಂಚಲ್ಯ ಜಾಸ್ತಿ ಆಗ್ಬಿಡುತ್ತೆ. ಇದು ಬೇಕಾ, ಅದು ಬೇಕಾ, ಏನ್ ಮಾಡೋಣ, ಅದು ಮಾಡೋಣ. ನಿಮ್ ಕೆಲಸ ಮಾಡೋಕ್ ಮುಂಚೆನೆ ಹಲವಾರು ಗೊಂದಲಗಳು ಉತ್ಪತ್ತಿ ಆಗ್ಬಿಡುತ್ತೆ.
ಆ ರೀತಿಯ ಗೊಂದಲಗಳು ಉತ್ಪತ್ತಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ. ವಿಷ್ಣು ಸಹಸ್ರನಾಮವನ್ನ ಪ್ರತಿನಿತ್ಯ ಹೇಳ್ತಾ ಬನ್ನಿ, ಬಹಳ ಅನುಕೂಲಗಳಾಗತ್ತೆ. ಒಳ್ಳೇದಾಗ್ಲಿ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಅಂತ ಹೇಳಿದ್ರೆ ನಿಮ್ಮ ರಾಶಿಯಿಂದ 8ನೇ ರಾಶಿಯಲ್ಲಿ ಗ್ರಹಣದ ರಾಶಿ ಇದೆ. ಸೊ ಗ್ರಹಣದ ರಾಶಿ 8ನೇ ರಾಶಿಯಾಗಿರೋದ್ರಿಂದ ಬಹಳ ಕಷ್ಟ ನಷ್ಟಗಳನ್ನ ನೀವು ಅನುಭವಿಸ್ಬೇಕು. ಎಸ್ಪೆಷಲಿ ಆರೋಗ್ಯ, ಆಕ್ಸಿಡೆಂಟ್ಗಳಾಗ್ತಕ್ಕಂತಹ ಸಾಧ್ಯತೆ, ದಿಢೀರಂತ ನಿಮ್ಮ ಆರೋಗ್ಯದಲ್ಲಾಗುವಂತಹ ಏರುಪೇರುಗಳು, ಈ ವೆರಿಕೋಸ್ ವೆನ್ಸ್ ಪ್ರಾಬ್ಲಮ್ ಇತ್ತು ಅಂದ್ರೆ, ದೇಹದಲ್ಲಿ ನರವ್ಯೂಹಗಳ ತೊಂದರೆ ಇದ್ರೆ, ಮಾಂಸಖಂಡಗಳು ಇದಕ್ಕಿದ್ದ ಹಾಗೆ ಪ್ರಾಬ್ಲಮ್ಗಳು ಕೊಡ್ತಕ್ಕಂಥದ್ದು, ಹೀಗೆ ಅನೇಕ ಸಮಸ್ಯೆಗಳನ್ನ ಆರೋಗ್ಯದ ವಿಚಾರದಲ್ಲಿ ಒಂದು ಎದುರಿಸಬೇಕಾಗತ್ತೆ. ಹಣಕಾಸು ಸಹ ನಿಮ್ಗೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಧನಸ್ಥಾನದಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಬರುವಂತಹ ದುಡ್ಡು ಕಾಸುಗಳಿಗೂ ಕಷ್ಟಗಳಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಹುಷಾರಾಗಿರ್ಬೇಕು. ಜೊತೆಗೆ ಮನಸ್ಸು ವಿಪರೀತ ಒದ್ದಾಡ್ ಹೋಗುತ್ತೆ, ವಿಲವಿಲ ಆಗತ್ತೆ. ನಂಬಿದವರೇ ಮೋಸ ಮಾಡತಕ್ಕಂತಹ ಸಾಧ್ಯತೆಗಳು. ಹಾಗಾಗಿ ನೀವು ಮಾಡ್ಬೇಕಾಗಿರುವಂತಹ ಪರಿಹಾರನಾದ್ರೂ ಏನಪ್ಪಾ ಅಂತ ಹೇಳಿದ್ರೆ, ಕಾಲಭೈರವನ ಉಪಾಸನೆಯನ್ನ ಮಾಡಿ ಕಾಲಭೈರವಾಷ್ಟಕವನ್ನ ಪ್ರತಿನಿತ್ಯ ಪಠಣ ಮಾಡ್ತಾ ಬನ್ನಿ. ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಲಯಜ್ಞ ಸೂತ್ರಂ ಇಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ಬೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಈ ಅಷ್ಟಕವನ್ನ ಹೇಳ್ತಾ ಬನ್ನಿ, ನಿಮ್ಮೆಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಇನ್ನು ಸಿಂಹರಾಶಿಯವರಿಗೆ ಸಪ್ತಮ ರಾಶಿ ಆಗತ್ತೆ. ಆ ಸಪ್ತಮ ರಾಶಿಯಲ್ಲಿ ಇರೋದ್ರಿಂದ ಒಂದಷ್ಟು ಶುಭವೂ ಹೌದು, ಒಂದಷ್ಟು ಅಶುಭವೂ ಹೌದು. ಈ ಒಂದು ಚಂದ್ರನ್ ಸಂಚಾರ 7ನೇ ಮನೆಗೆ ಬಂತು ಅಂತ ಹೇಳಿದ್ರೆ, ಒಂದಷ್ಟು ಈಗೇನಾದ್ರೂ ಹೊಸದಾಗಿ ಮದುವೆಗಳಿಗೆ ಏನಾದ್ರೂ ಹುಡುಕ್ತಿದ್ರೆ ಸಂಬಂಧಗಳು ಚೆನ್ನಾಗಿ ಕೂಡ್ ಬರ್ತವೆ. ಆದ್ರೆ ಈಗಾಗ್ಲೇ ಮದುವೆ ಆಗಿರೋರ್ನಲ್ಲಿ ಪ್ರಾಬ್ಲಮ್ಗಳು ಇರುತ್ತೆ. ಏನೋ ಒಂದಿಷ್ಟು ಕಿರಿಕಿರಿಗಳು ಬರುವಂತಹದ್ದು, ಒಂದಿಷ್ಟು ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಇದ್ರಲ್ಲಿ ತಾತ್ಕಾಲಿಕವಾಗಿರುತ್ತೆ. ಯೋಚನೆ ಮಾಡಕ್ ಹೋಗ್ಬೇಡಿ, ಧೈರ್ಯವಾಗಿದ್ದು ಜೀವನಾನ ಸಾಗಿಸಿ. ನಿಮ್ಗೆ ಮಿಶ್ರ ಫಲಗಳಿರ್ತಕ್ಕಂಥದ್ದು. ಕೆಲಸ ಕಾರ್ಯಗಳು ದಿಢೀರಂತ ಚೆನ್ನಾಗಾಗತ್ತೆ, ದಿಢೀರಂತ ಹೊರಟೋಗತ್ತೆ. ಆದ್ರೆ ಹೊಸ ಇನ್ವೆಸ್ಟ್ಮೆಂಟ್ ಗಳನ್ನಂತೂ ಯಾರು ಮಾಡಕ್ ಹೋಗೋದ್ ಬೇಡ. ಸ್ವಲ್ಪ ತಾಳ್ಮೆಯಾಗಿದ್ದು ನೆಕ್ಸ್ಟ್ ಮಾಡ್ಕೊಂಡು ಹೋಗುವಂತಹದ್ದು ತುಂಬಾನೇ ಉತ್ತಮವಾಗಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ 6ನೇ ರಾಶಿ ಆಗತ್ತೆ. ನಾವು ಆಗ್ಲೇ ಹೇಳಿದ ಹಾಗೆ 6ನೇ ರಾಶಿಗೆ ಬಹಳ ಶುಭವಾದ ವಾತಾವರಣ, ಆರೋಗ್ಯದ ಭಾಗ್ಯ ಕೊಡ್ತಕ್ಕಂತಹದ್ದು. ಹಳೆ ಕಾಯಿಲೆಗಳಿಂದ ನಿವೃತ್ತರಾಗ್ತೀರಿ. ಕನ್ಯಾ ರಾಶಿಯವರು ಅಂದ್ಕೊಂಡಂತಹ ಕೆಲಸಗಳನ್ನು ಸಾಧನೆ ಮಾಡ್ಕೊಳ್ತೀರಿ. ನಿಮಗೆ ದಿಢೀರಂತ ಒಂದು ದೊಡ್ಡ ಮಟ್ಟದ ಹಣದ ಲಾಭಗಳು ದಿಢೀರಂತ ಆಗ್ತಕ್ಕಂಥದ್ದು, ದಿಢೀರ್ ಬದಲಾವಣೆಗಳಾಗ್ತಕ್ಕಂಥದ್ದು. ಸೊ ಈ 1 ತಿಂಗಳು ನಿಮ್ಗೆ ಅನುಕೂಲಗಳು ಜಾಸ್ತಿನೇ ಇದಾವೆ. ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಕೇವಲ ಕೆಲ ದಿನಗಳವರೆಗೂ ಮಾತ್ರನೇ ಇರೋದ್ರಿಂದ ಮಾಸಿಕ ಭವಿಷ್ಯಕ್ಕೂ ಮತ್ತು ಗ್ರಹಣದ ಗೋಚಾರದ ಭವಿಷ್ಯಕ್ಕೂ ಒಂದ್ ಸ್ವಲ್ಪ ವ್ಯತ್ಯಾಸಗಳು ಬರುತ್ತವೆ. ಸೊ ಗ್ರಹಣದ ಪ್ರಭಾವದಿಂದ ಒಳ್ಳೆಯದನ್ನು ನೀವು ನೋಡೋಕ್ ಸಾಧ್ಯತೆ ಇದೆ. ನಮ್ಮ ಕನ್ಯಾ ರಾಶಿಯವರಿಗೆ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಪರಿಹಾರನಾದ್ರೂ ಏನಪ್ಪಾ ಅಂತ ಹೇಳಿದ್ರೆ, ಲಲಿತಾ ತ್ರಿಶತಿಯನ್ನ ಹೇಳ್ತಾ ಬನ್ನಿ. ಒಂದು ಲಲಿತಾ ತ್ರಿಶತಿ ಸ್ತೋತ್ರವನ್ನಾದ್ರೂ ಹೇಳಿ, ಅಥವಾ ಲಲಿತಾ ತ್ರಿಶತಿ ನಾಮಾವಳಿಯನ್ನ ಹೇಳ್ತಾ ಕುಂಕುಮಾರ್ಚನೆಯನ್ನಾದ್ರೂ ಮಾಡಿ. ಕುಂಕುಮಾರ್ಚನೆ ಮಾಡುವಂಥದ್ದು ಬಹಳ ಉತ್ತಮ. ಸೊ ಹಾಗಾಗಿ ನಿಮ್ಗೆ ಅನುಕೂಲಗಳು ಇನ್ನಷ್ಟು ಹೆಚ್ಚಿಗೆಯಾಗಿ ಸಿಗುತ್ತೆ. ಒಳ್ಳೇದಾಗ್ಲಿ. ಇನ್ನು ತುಲಾರಾಶಿ. ತುಲಾರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗ್ರಹಣದ ರಾಶಿಯು ನಿಮ್ಮ ರಾಶಿಯಿಂದ ಎಣಿಕೆ ಮಾಡಿದಾಗ 5ನೇ ರಾಶಿ ಆಗುತ್ತೆ. ಇದು ಸಹ ಮಿಶ್ರ ಫಲಗಳನ್ನ ಕೊಡ್ತಕ್ಕಂಥದ್ದು. ಸಂತಾನವನ್ನ ಅಪೇಕ್ಷೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಶುಭ ಸಂತಾನದ ಭಾಗ್ಯಗಳು. ಆದ್ರೆ ನಿಮ್ಮ ಈಗ ಇರುವಂತಹ ಮಕ್ಕಳಿಗೆ ದಿಢೀರಂತ ಅನಾರೋಗ್ಯಗಳು ಉಂಟಾಗ್ತಕ್ಕಂಥದ್ದು. ಸಣ್ಣ ಪುಟ್ಟ ಗಾಬರಿ ಪಟ್ಕೊಳ್ಳುವಂಥದ್ದು ಬೇಡ. ಇದ್ದಕ್ಕಿದ್ದ ಹಾಗೆ ಏನಾಗತ್ತೆ, ದೇಹದಲ್ಲಿ ಪಿತ್ತ ಪ್ರಕೋಪಗಳು ಜಾಸ್ತಿ ಆಗುವಂಥದ್ದು, ದಿಢೀರಂತ ಒಂದಿಷ್ಟು ಮೋಷನ್ ಪ್ರಾಬ್ಲಮ್ ಆಗುವಂಥದ್ದು. ಅಂದ್ರೆ ಕೈಗೂಸುಗಳಿಗೆ ಏನೋ ಒಂದು ಸರಿಯಾಗಿ ಹಾಲು ಕುಡಿತಾ ಇರೋದಿಲ್ಲ, ಅಥವಾ ಶೀತ, ಕೆಮ್ಮು, ನೆಗಡಿ, ಮೊದಲೇ ವಾತಾವರಣನೂ ಸಹ ಚೆನ್ನಾಗಿಲ್ಲ. ಅವೈದ್ಯರನ್ನ ಭೇಟಿ ಮಾಡಿ ಏನೇ ಒಂದು ಕೆಡುಕುಗಳಿದ್ರು ಸಹ ಅದಕ್ಕೆ ಒಂದು ಔಷಧಗಳನ್ನು ಮಾಡಿಸ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಿದ್ದೀವಿ. ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನು ವೈದ್ಯರನ್ನ ಭೇಟಿ ಮಾಡಿ ಒಂದು ಔಷಧಗಳನ್ನ ತಗೊಳ್ಳಿ. ಹಣಕಾಸಿನ ವಿಚಾರಗಳಲ್ಲಿ ಅಂತಹ ದೊಡ್ಡ ಪ್ರಗತಿಯನ್ನೇನು ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ, ಈ ಗ್ರಹಣದ ಪ್ರಭಾವದಿಂದ ಮಾತ್ರ. ಬೇರೆ ವಿಚಾರದಲ್ಲಿ ಅನುಕೂಲಗಳನ್ನ ಈಗಾಗಲೇ ನಾವು ಮಾಸ ಭವಿಷ್ಯದಲ್ಲಿ ತಿಳಿಸಿದ್ದೇವೆ, ಅದನ್ನ ನೀವು ನೋಡ್ಕೊಳ್ಬಹುದು. ಆದ್ರೆ ಈ ಒಂದು ವಿಚಾರ ಅಂತ ಬಂದ ಸಂದರ್ಭಕ್ಕೆ ಅಂತಹ ಹಣಕಾಸಿನ ಏರಿಳಿತಗಳನ್ನು ಅಥವಾ ಒಳ್ಳೇದು ಕೆಟ್ಟದ್ದು ಏನು ನಡೆಯಲ್ಲ, ಒಂದಿಷ್ಟು ನಾರ್ಮಲ್ ಆಗಿ ಹೋಗುತ್ತೆ. ಯೋಚನೆ ಮಾಡೋದು ಬೇಡ. ರಾಜರಾಜೇಶ್ವರಿ ಸ್ತೋತ್ರದ ಪಠಣ ಮಾಡಿ ಶುಭವಾಗ್ಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅಂತ ಹೇಳ್ತಾ ಇದ್ದ ಹಾಗೆ ವೃಶ್ಚಿಕ ರಾಶಿಯಿಂದ 4ನೇ ಮನೆಯಲ್ಲಿ ನಡೀತಾ ಇದೆ.
ಈ 4ನೇ ಮನೆಯಲ್ಲಿ ಆಗ್ತಿರೋದ್ರಿಂದ ಕುಟುಂಬದಲ್ಲಿ ಬಹಳ ಕಿರಿಕಿರಿಗಳು, ಒಂದಿಷ್ಟು ನೋವು, ಯಾತನೆ, ಅತ್ಯಂತ ಆತ್ಮೀಯರನ್ನ ಕಳೆದುಕೊಳ್ತಕ್ಕಂಥದ್ದು ಅಥವಾ ಅವರಿಂದ ದೂರ ಆಗುವಂಥದ್ದು, ಏನೋ ಒಂದೊಂದು ಬದುಕಿನಲ್ಲಿ ನಡೆಯುತ್ತೆ. ಎಲ್ಲಾ ವಿಚಾರಗಳಲ್ಲೂ ಒಂದಿಷ್ಟು ಗೊಂದಲಗಳು, ತಾಪತ್ರಯಗಳು. ಮತ್ತೆ ಯಾವ್ದಾದ್ರು ಒಂದು ಭೂಮಿ ಹೂಡಿಕೆಯನ್ನು ಮಾಡ್ತಾ ಇದ್ದೀವಿ, ಭೂಮಿ ಕೊಂಡ್ಕೊಳ್ತಾ ಇದ್ದೀವಿ ಅಂದ್ರೆ ಬಹಳ ಜಾಗೃತೆಯಾಗಿರಿ. ಆಸ್ತಿಗಳ ಕ್ರಯ ವಿಕ್ರಯಗಳನ್ನ ಮಾಡ್ಬೇಕಾದಾಗ ಈ ತಿಂಗಳು ಬಹಳ ಜಾಗೃತೆಯಾಗಿರ್ಬೇಕು. ಗೋಚಾರನು ಸಹ ನಿಮ್ಗೆ ಅಷ್ಟೊಂದು ಶುಭ ಫಲಗಳಲ್ಲಿ ಇಲ್ಲ. ಅದೇ ರೀತಿಯಾಗಿ ನಿಮ್ಗೆ ಮತ್ತು ಈ ಗ್ರಹಣದ ಪ್ರಭಾವ ಬೇರೆ. ಹುಷಾರು, ಜಾಗ್ರತೆ ಜಾಗ್ರತೆ ಜಾಗ್ರತೆ, ತುಂಬಾ ಜಾಗ್ರತೆಯಾಗಿರ್ಬೇಕು. ಗ್ರಹಣದ ಪ್ರಭಾವ ಬೇರೆ ಇರೋದ್ರಿಂದ ನೀವು ಸುಬ್ರಹ್ಮಣ್ಯ ದಂಡಕಂ ಸ್ತೋತ್ರದ ಪಠಣವನ್ನ ಮಾಡಿ ಶುಭವಾಗ್ಲಿ. ಇನ್ನು ಅದೇ ರೀತಿಯಾಗಿ ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಗ್ರಹಣದ ಪ್ರಭಾವದಿಂದಾಗಿ ಯಾವ ರೀತಿಯಾದ ಫಲಗಳಿದ್ದಾವೆ ಅಂತ ಗಮನಿಸೋದಾಯ್ತು ಅಂತ ಹೇಳಿದ್ರೆ, 3ನೇ ರಾಶಿ ಆಗತ್ತೆ ಗ್ರಹಣದ ರಾಶಿ. ಅತ್ಯಂತ ಶುಭವಾದ ವಾತಾವರಣ, ಎಲ್ಲಾ ಕೆಲಸ ಕಾರ್ಯಗಳು, ಕೈ ಇಟ್ಟ ಕೆಲಸ ಕಾರ್ಯಗಳೆಲ್ಲ ಸಹ ಸಂಪನ್ನವಾಗ್ತದೆ. ಹಳೆ ಹೂಡಿಕೆಗಳಿಂದ ಲಾಭವನ್ನ ನೋಡ್ತೀರಿ. ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುತ್ತವೆ. ಮತ್ತು ಒಂದಷ್ಟು ಹೊಸ ಆದಾಯದ ಮೂಲಗಳು ನಿಮಗೆ ಜಾಸ್ತಿ ಆಗ್ತಕ್ಕಂತಹದ್ದು. ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ. ಕ್ರಿಯೆಗಳಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲಗಳು ಸಿಗತ್ತೆ. ಆದ್ರೂ ಸಹ ದತ್ತಾತ್ರೇಯ ಚರಿತ್ರೆಯನ್ನ ಪಾರಾಯಣ ಮಾಡ್ತಾ ಬನ್ನಿ, ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಇನ್ನು ಅದೇ ರೀತಿಯಾಗಿ ಮುಂದಿನ ರಾಶಿ ಮಕರ ರಾಶಿ. ನಿಮ್ಮ ರಾಶಿಯಿಂದ ಎಣಿಸಿದಾಗ ಗ್ರಹಣದ ರಾಶಿಯು 2ನೇ ರಾಶಿ ಆಗುತ್ತೆ. ಮಿಶ್ರ ಫಲವಿದೆ. ಆ ಮಿಶ್ರ ಫಲವಿರೋದ್ರಿಂದ ಏನಾಗತ್ತೆ, ನಿಮ್ಗೆ ಕೆಲವೊಮ್ಮೆ ಏನಾಗತ್ತೆ, ಆಸಕ್ತಿ ಕಳ್ಕೊಂಡ್ಬಿಡ್ತೀರಿ. ಹಣಕಾಸುಗಳು ಬಂದ್ರೂ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳುವಂತಹ ಬುದ್ಧಿ ಗೊತ್ತಾಗೋದಿಲ್ಲ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವೇ ಸೋಮಾರ್ತನ ಮಾಡ್ಕೊಂಡು ಒಳ್ಳೇದಾಗಬಹುದಾಗಿದ್ದನ್ನು ನೀವೇ ಅಡ್ಗಾಲ್ ಹಾಕೊಂಡ್ಬಿಡ್ತೀರಿ. ಅದನ್ನೆಲ್ಲ ಮಾಡದೆ ಹೋದ್ರೆ ಒಳ್ಳೆ ರೀತಿಯಾದ ಪ್ರಭಾವಗಳನ್ನ ನೀವು ನೋಡೋದಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ ನಿಮ್ಗೆ ಮಕರ ರಾಶಿಯವರಿಗೆ ಯಾರು ಆಟೋಮೊಬೈಲ್ಸ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಿ, ಕಬ್ಬಿಣ, ತಾಮ್ರ ಮತ್ತು ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನ, ಐಟಮ್ಗಳನ್ನ ಇಟ್ಕೊಂಡು ಒಂದು ವ್ಯಾಪಾರವನ್ನು ಮಾಡ್ತಿದ್ರು ಅಥವಾ ಅದನ್ನು ಉಪಯೋಗಿಸ್ಕೊಂಡು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಗಳಿದ್ದಾವೆ. ಸೊ ನಿಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ನೀವು ಒಂದ್ ಸ್ವಲ್ಪ ಮೈ ಚಳಿ ಬಿಟ್ಟು ಕೆಲಸ ಮಾಡ್ಬೇಕು ಮಕರ ರಾಶಿಯವರು. ಎಲ್ಲಾನು ಸಹ ಚೆನ್ನಾಗಾಗತ್ತೆ, ಒಳ್ಳೇದಾಗ್ಲಿ. ಇನ್ನು ಅದೇ ರೀತಿಯಾಗಿ ನೀವು ಮಾಡ್ಕೊಳ್ಬೇಕಾದಂತಹ ಪರಿಹಾರನಾದ್ರೂ ಏನಪ್ಪಾ ಅಂತ ಹೇಳಿದ್ರೆ ಶ್ಯಾಮಲಾ ದಂಡಕಂ ಸ್ತೋತ್ರದ ಪಠಣವನ್ನ ಮಾಡ್ತಾ ಬನ್ನಿ ಪ್ರತಿನಿತ್ಯ. ಇದೊಂದು ತಿಂಗಳು ಬಿಡ್ಲೇಬೇಡಿ, ಎಲ್ಲರೂ ಸಹ ಒಳ್ಳೇದಾಗ್ತದೆ. ಅದೇ ರೀತಿಯಾಗಿ ಕುಂಭರಾಶಿ, ನಿಮ್ಮ ಜನ್ಮರಾಶಿಯಲ್ಲೇ ನಡೀತಾ ಇರೋದ್ರಿಂದ ಅಶುಭದಾಯಕವಾದ ವಾತಾವರಣ. ಎಲ್ಲಾ ವಿಚಾರಗಳಲ್ಲೂ ತೊಂದರೆ, ತಾಪತ್ರಯಗಳೇ ಅಧಿಕವಾಗಿ ಇರುತ್ತೆ. ನೋವುಗಳು ಜಾಸ್ತಿ, ದೇಹದಲ್ಲಿ ಆರೋಗ್ಯ ಕ್ಷೀಣ, ಸಂಗಾತಿ ಜೊತೆಗೆ ವೈಮನಸ್ಯಗಳು ಜಾಸ್ತಿ, ಮನಸ್ಸಿನಲ್ಲಿ ಇದ್ದಕ್ಕಿದ್ದ ಹಾಗೆ ಏನೇನೋ ರೀತಿಯಾಗಿರ್ತಕ್ಕಂತಹ ತೊಂದರೆ, ತಾಪತ್ರಯಗಳು ಬರ್ತಕ್ಕಂಥದ್ದು. ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲೂ ಸಹ ಅಡ್ಡಿ ಆತಂಕಗಳನ್ನ ನೋಡ್ಬೇಕಾಗ್ತದೆ. ಇದು ಗ್ರಹಣದ ಪ್ರಭಾವ. ಆದ್ರೆ ಗೋಚಾರದ ಪ್ರಭಾವವನ್ನ ನಾವು ಈಗಾಗಲೇ ಹೇಳಿದ್ದೀವಿ. ಅದನ್ನ ನೋಡಿಲ್ಲ ಅಂದ್ರೆ ಶಂಕರಾನಂದ ಟಿವಿಗೆ ಭೇಟಿ ಕೊಟ್ಟು ಅಲ್ಲಿ ನೋಡಿ. ಇದು ಗ್ರಹಣದ ಪ್ರಭಾವವನ್ನ ಮಾತ್ರ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಚಂದ್ರ ರಾಹು ನಿಮ್ ಜೊತೆಲಿರೋದ್ರಿಂದ ನಿರ್ಣಯಗಳಲ್ಲಿ ಎಲ್ಲೋ ಒಂದ್ ಕಡೆ ಅಸ್ಥಿರತೆಯ ಭಾವ, ಏನ್ ಬೇಕು ಏನ್ ಬೇಡ ಅನ್ನುವಂತಹ ಗೊಂದಲಗಳು ಜಾಸ್ತಿ ಆಗತ್ತೆ. ಹುಷಾರು. ಅದ್ರ ಜೊತೆಗೆ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಪರಿಹಾರನಾದ್ರೂ ಏನಪ್ಪಾ ಅಂತ ಹೇಳಿದ್ರೆ ಲಲಿತಾ ಪಂಚರತ್ನಂ ಸ್ತೋತ್ರದ ಪಠಣವನ್ನು ಮಾಡ್ತಾ ಬನ್ನಿ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನು ಕೊನೆಯದಾಗಿ ಮೀನರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ಶುಭ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಫಲಗಳಿದೆ ಅಂದ್ರೆ ಅಶುಭದಾಯಕವಾಗಿರ್ತಕ್ಕಂತಹ ಫಲಗಳಿದ್ದಾವೆ. 12ನೇ ರಾಶಿಯಾಗಿದೆ ಮೀನರಾಶಿಯವರಿಗೆ. ಸೊ ಹಾಗಾಗಿ ಬಹಳಷ್ಟು ವ್ಯಯವಾಗುವಂತಹ ಸಾಧ್ಯತೆಗಳು, ದುಡ್ಡು ಕಾಸುಗಳಲ್ಲಿ ಏರಿಳಿತಗಳನ್ನ ನೋಡ್ತೀರಿ. ಒಂದಷ್ಟು ವ್ಯಾಪಾರ ವ್ಯವಹಾರಗಳು ನೀವ್ ಅಂದ್ಕೊಂಡ್ ಸಾಗೋದಿಲ್ಲ. ಸುಮ್ನೆ ಕೆಲವೊಮ್ಮೆ ಅಪವಾದಗಳು ಬರುವಂಥದ್ದು. ಜೊತೆಗೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಕಳ್ಕೊಂಡು ಲೇಸಿಗಳಾಗೋಗ್ತೀರಿ. ಆ ರೀತಿಯೆಲ್ಲ ಮಾಡಕ್ ಹೋಗ್ಬೇಡಿ. ಏನೇ ಬರಲಿ, ಬಂದದ್ದೆಲ್ಲ ಬರಲಿ, ಭಗವಂತನ ದಯೆ ಇರಲಿ ಅಂತ ಹೇಳಿ ಧೈರ್ಯವಾಗಿ ಮುನ್ನುಗ್ತಾ ಹೋಗಿ. ಗೋಚಾರದ ಪ್ರಭಾವದ ಫಲಗಳನ್ನು ಸಹ ನಾನು ಈಗಾಗಲೇ ಹೇಳಿದ್ದೀನಿ. ಇನ್ನು ಮೀನರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕಾದದ್ದೇನು ಅಂತಂದ್ರೆ ಈ ಹಿತಶತ್ರುಗಳಿಂದ ಬಹಳ ಜಾಗೃತೆಯಾಗಿರಿ. ಜೊತೆಗೆ ಇದ್ದು ನಂಬಿಸಿ ಮೋಸ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇದಾವೆ. ಅದ್ರ ಬಗ್ಗೆ ನೀವು ಗಮನ ಕೊಟ್ರೆ ಮಿಕ್ಕಿದ್ದನ್ನ ಭಗವಂತ ನೋಡ್ಕೊಳ್ತಾನೆ. ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಪರಿಹಾರನಾದ್ರೂ ಏನಪ್ಪಾ ಅಂತ ಹೇಳಿದ್ರೆ ಮೀನಾಕ್ಷಿ ಪಂಚರತ್ನಂ ಸ್ತೋತ್ರವನ್ನು ಹೇಳ್ತಾ ಬನ್ನಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಇನ್ನು ಅದೇ ರೀತಿಯಾಗಿ ಯಾರ್ಯಾರಿಗೆ ಗ್ರಹಣದ ಒಂದು ಶುಭ, ಅಶುಭ ಮತ್ತು ಮಧ್ಯಮದ
ಫಲಗಳಿದೆ ಅನ್ನೋದನ್ನ ಇನ್ನೊಮ್ಮೆ ನಾವು ಹೇಳೋದಾಯ್ತು ಅಂತ ಹೇಳಿದ್ರೆ, ಯಾವ್ಯಾವ ರಾಶಿಗಳು ಶುಭ ಫಲವನ್ನ ಹೊಂದಿದ್ದಾವೆ ಅಂದ್ರೆ ಮೇಷರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ, ಧನಸ್ಸು ರಾಶಿ. ಇನ್ನು ಅಶುಭ ಹೊಂದಿರತಕ್ಕಂತಹ ರಾಶಿಗಳ ಬಗ್ಗೆ ನೋಡೋದಾಯ್ತು ಅಂದ್ರೆ ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಕುಂಭ ರಾಶಿ, ಮೀನ ರಾಶಿ. ಇನ್ನು ಮಧ್ಯಮ ಫಲಗಳನ್ನು ಹೊಂದಿರತಕ್ಕಂಥದ್ದು ಮಿಥುನ ರಾಶಿ, ಸಿಂಹ ರಾಶಿ, ತುಲಾ ರಾಶಿ, ಅದೇ ರೀತಿಯಾಗಿ ಮಕರ ರಾಶಿಗೆ ಮಿಶ್ರ ಮತ್ತು ಮಧ್ಯಮದ ಫಲಗಳಿದ್ದಾವೆ. ಶಾಂತಿಯನ್ನ ನಿರ್ವಹಿಸಬೇಕಾಗಿರ್ತಕ್ಕಂತಹ ರಾಶಿಗಳು ಆಗ್ಲೇ ಹೇಳಿದಾಗೆ ಅಶುಭ ಫಲವನ್ನ ಹೊಂದಿರತಕ್ಕಂತಹ ಕರ್ಕಾಟಕ, ವೃಶ್ಚಿಕ, ಕುಂಭ, ಮೀನ ಈ ರಾಶಿಗಳು ಶಾಂತಿಯನ್ನ ನಿರ್ವಹಿಸಿ ತಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗ್ಲಿ. ಅದೇ ರೀತಿಯಾಗಿ ಇದೇ ತಿಂಗಳ 21ನೇ ತಾರೀಕಿನ ಅಮಾವಾಸ್ಯೆಯ ಭಾದ್ರಪದೆಯ ಅಮಾವಾಸ್ಯೆಯ ಪ್ರಯುಕ್ತವಾಗಿ ಇದೇ ಗ್ರಹಣದ ಕಾಲದಲ್ಲಿ ನಾವು ಮೂಲಿಕೆಗಳನ್ನ ಸಂಗ್ರಹಿಸಿ ಪೂಜೆ ಮಾಡಿ ಆ ಮೂಲಿಕೆಗಳನ್ನ ಅಮಾವಾಸ್ಯೆಗೆ ಸಿದ್ಧಪಡಿಸ್ತಾ ಇದ್ದೇವೆ. ಇದು ಬಹಳ ಪರ್ವಕಾಲ. ನಿಮ್ಮ ಸಕಲ ಕಾರ್ಯ ಸಿದ್ಧಿಗೂ, ತುಂಬಾ ಜನಕ್ಕೆ ದೃಷ್ಟಿ ದೋಷವಾಗ್ತಾ ಇದೆ, ಮಾಟ ಮಂತ್ರ ದೋಷಗಳು ತಗಲ್ತಾ ಇದೆ, ಯಾವುದೇ ರೀತಿಯಾದ ಕೆಲಸ ಕಾರ್ಯಗಳು ಅನುಕೂಲಗಳಾಗ್ತಾ ಇಲ್ಲ, ಜಾತಕವು ಚೆನ್ನಾಗಿದೆ, ಗೋಚಾರ ಚೆನ್ನಾಗಿದೆ, ಆದ್ರೂ ನಮ್ಗೆ ಯಾಕೋ ಚೆನ್ನಾಗಿ ಕೆಲಸಗಳಾಗ್ತಾ ಇಲ್ಲ ಅಂತ ಇವು ತುಂಬಾ ಜನ ಯೋಚನೆ ಮಾಡ್ತಾ ಇದ್ರಿ. ಅದಕ್ಕೆ ನಾನು ಅಮಾವಾಸ್ಯ ತಾಯಿತವನ್ನ ಒಂದು ಪರ್ವಕಾಲಗಳನ್ನ ನೋಡ್ಕೊಂಡು ಮಾಡ್ತಾ ಬರ್ತಾ ಇದ್ದೇನೆ. ಸೊ ಹಾಗಾಗಿ ಈ ಬಾರಿಯೂ ಸಹ 7ನೇ ತಾರೀಕು ಪೌರ್ಣಮಿ ಎಂದು ನಮಗೆ ಚಂದ್ರಗ್ರಹಣದ ಕಾಲದಲ್ಲಿ ಮೂಲಿಕೆಗಳನ್ನ ಪೂಜೆ ಮಾಡಿ ಅಮಾವಾಸ್ಯೆಗೆ ಸಿದ್ಧ ಮಾಡ್ತಾ ಇದ್ದೇವೆ. ಯಾರಿಗಾದ್ರೂ ಈ ಒಂದು ಸರ್ವಕಾರ್ಯ ಸಿದ್ಧಿ ರಜತ ತಾಯತ ಬೇಕು ಅಂತ ಹೇಳಿದ್ರೆ ನಮ್ಮ ಇಲ್ಲಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ತಗೊಂಡು ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರವನ್ನ ಕಳುಹಿಸಿಕೊಟ್ಟು ಇದೇ ನಂಬರ್ಗೆ ಬುಕ್ ಮಾಡ್ಕೊಳ್ಳಿ. ನಿಮ್ಮ ಮನೆ ಬಾಗಿಲಿಗೆನೆ ಅಮಾವಾಸ್ಯೆಯ ಪೂಜೆಯ ನಂತರದಲ್ಲಿ ಬರುತ್ತೆ. ಈ ತಿಂಗಳು ನೀವ್ ಏನ್ ಮಾಡ್ಕೊಳ್ತಿದ್ದೀರಿ ಅತ್ಯಂತ ಪರ್ವಕಾಲ, ಗ್ರಹಣದ ಕಾಲದಲ್ಲಿ ಪೂಜೆಗೊಳಪಟ್ಟು ಅಮಾವಾಸ್ಯೆಯೆಂದು ಪುನಃ ಪೂಜೆಗೆ ಒಳಪಡುವಂತಹ ಅತ್ಯದ್ಭುತವಾದ ಮೂಲಿಕೆಗಳಿಂದ ಮಾಡ್ತಾ ಇರ್ತಕ್ಕಂತಹ ಬೆಳ್ಳಿ ತಾಯ್ತ, ಅದನ್ನ ನೀವೇನ್ ಮಾಡಬಹುದು, ಕತ್ತಿನಲ್ಲಾಗ್ಲಿ, ಬಲಗಡೆ ತೋಳ್ನಲ್ಲಾಗ್ಲಿ ಅಥವಾ ಸೊಂಟದಲ್ಲಾಗ್ಲಿ ಧರಿಸ್ಕೊಳ್ಳೋದ್ರಿಂದ ನಿಮ್ಗಿರುವಂತಹ ಸಣ್ಣ ಪುಟ್ಟ ಅನೇಕ ದೋಷಗಳು ಮಾಯವಾಗುತ್ತೆ. ನಿಮ್ಮೆಲ್ಲರಿಗೂ ಸಹ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇದಾಗಿತ್ತು ಗ್ರಹಣದ ವಿಶೇಷವಾದಂತಹ ಸಂಚಿಕೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.